ಎಷ್ಟು ದಿನ ಅವನ ನೆನಪಿನಾಗಿರ್ತಿ ಬೇಡ ಬಾ. ನೀವು ರಮೇಶ್ಗಳ ಪೇರೆಂಟ್ಸ್ ಅಲ್ರಿ? ಹೌದಪ್ಪ, ನಿನ್ನ ಕಡೆನೂ ಸಾಲ ಮಾಡ್ಯಾನ, ಮುಟ್ಟಿಸ್ತೀವಪ್ಪ, ಕೊಡ್ತೀವಿ ನಿಮ್ಮ ಸಾಲ. ಹಂಗಲ್ರಿ, ನನ್ನ ಮಾತು ಕೇಳ್ರಿ ಒಂದು ಸ್ವಲ್ಪ. ನೋಡು, ನಮಗೆ ಉಳಿದದ್ದು ಎರಡದಾರಿ. ಒಂದು ಮನಿ ಮಾರ್ಬೇಕು, ಒಂದು ಮಾತ್ರ ಇರ್ಲಿಕ್ಕೆ ಹೊಲ ಮಾರಬೇಕು. ಮನೆ ಹೆಂಗೆ ಮಾರ್ತೀರಿ? ಈ ಮನೆ ಒಳಗೆ ನಮ್ಮ ರಮೇಶನ್ನು ನೆನಪುಗಳು ಭಾಳ ಅದಾವು. ನಾನು ಅದ ವಿಚಾರದಾಗದನ. ನಾವು ಈ ಸಾಲದಿಂದ ಹೊರಗೆ ಬರ್ಬೇಕಾದ್ರೆ ಮನಿ ಮಾರೋದು ಬೇಡ, ಹೊಲ ಮಾರ್ಲ್ಯಾ? ಮಗ ಅಂತೂ ಇಲ್ಲ, ಮಗನ ಸಾಲದ ಮಾರರ ಯಾಕೆ ಬೇಕು? ಮಾರ್ತೀರಾ? ಮಾರಿಬಿಡ್ರಿ. ಈ ಕೊಡ್ತನು ಪುಣ್ಯಾತ್ಮ, ನಿನ್ನ ಸಾಲ ಕೊಡ್ತನು, ಹೋಗು. ಹಾಂ, ಆ ಬರುವಿನ ತನಕ 2 ಎಕರೆ ಹಾಕತ್ ನೋಡ್ರಿ. 5 ಕಕ್ಕ 2 ಎಕರೆ. ಆದ್ರೆ ನೀ ಹೇಳಿದ ರೇಟ್ ಬರಂಗಿಲ್ಲ ಇಲ್ಲಿ. ಹಂಗೆ ಗಣಕ್ಕೆ ಹೋಗ್ಬೇಡ್ರಿ, ನಮ್ಮ ಸಾಲ ಐತಿ, ಸಾಲ ಸಂಬಂಧ ಕೊಡಾಕತ್ತೇನು ರೀ. ಕಕ್ಕ, ನಿನ್ನ ಸಾಲದ ದಶಿಮ ನಾ ಲುಕ್ಸಾನ್ ಆಗ್ನೇನ? ಏ ಮಾರಾಯ, ನನ್ನ ಮಗ ಸಾಲ ಮಾಡ್ಯಾನ, ಸಾಲ ಸಂಬಂಧ ಹೊಲ ಮಾರಾಕ್ ನಿಂತಾನೆ. ನಾ ಏನು ಕೊಡುದಿಲ್ಲ ನಂಗಿಲ್ಲ, ಕೊಡ್ತಾನಪ್ಪ ಪುಣ್ಯಾತ್ಮ. ನಾನು ನಿಮ್ಮ ಸಾಲ ಕೇಳಕ್ಕೆ ಬಂದಿಲ್ರಿ. ಮತ್ತ್ಯಾಕೆ ಬಂದಿ? ನಿಮ್ಮ ಮಗ ಸಾಯೋಕ್ಕಿಂತ ಮೊದಲ ಒಂದು ಟರ್ಮ್ ಇನ್ಶೂರೆನ್ಸ್ ತೊಂದಿದ್ದ, ಅದರಿಂದ ನಿಮಗೆ 2 ಕೋಟಿ ರೂಪಾಯಿ ಜಮಾ ಆಗ್ಯಾವ. ಅದನ್ನು ಕೊಟ್ಟು ಹೋಗ್ಬೇಕಂತ ಬಂದೇನು ರೀ. 2 ಕೋಟಿ ರೂಪಾಯಿ? 2 ಕೋಟಿ ಇನ್ಶೂರೆನ್ಸ್ ಅಂದ್ರೆ ಭಾಳ ತುಟ್ಟಿದ ತೊಗೊಂಡಿರ್ಬೇಕಂಗಾರ. ತುಟ್ಟೇನಿಲ್ರಿ, ಪ್ರೀಮಿಯಮ್ಗಳು ಕೇವಲ 400ರಿಂದ 500 ರೂಪಾಯಿ ಪರ್ ಮಂತಿಂದ ಶುರು ಆಗ್ತಾವೆ. ರಮೇಶ್ ಅವ್ರಿಗೆ ತಮ್ಮ ಫ್ಯಾಮಿಲಿ ಮೇಲೆ ಭಾಳ ಪ್ರೀತಿ ಇತ್ತು ರೀ, ಹಾಗಾಗಿ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರು. ಅದಕ್ಕೆ ಉಪಯೋಗ ಆಗ್ತೈತಿ. ನಿನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿನಿಪ್ಪ, ನೀ ಬಂದು ಭಾಳ ಉಪಕಾರ ಮಾಡಿದಿಪ್ಪ. ನಂದೇನು ಉಪಕಾರ ಇಲ್ಲ ಕಕ್ಕ, ನಿಮ್ಮ ಮಗಗೆ ನಿಮ್ಮ ಮ್ಯಾಲಿರುವಂಥ ಕಾಳಜಿ ಅದು. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕು ಅಂತಂದ್ರೆ ಇವತ್ತ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊರಿ. ಯಾಕಂದ್ರೆ ನಾಳೆ ನಾವು ಇರ್ತೀವೋ ಇರೋಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಫ್ಯಾಮಿಲಿ ಸುಖವಾಗಿರಬೇಕು. ನನ್ನ ಬಯೋಳಗೆ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ, ಕಂಪೇರ್ ಮಾಡಿ, ನಿಮ್ಗೆ ಚಲೋ ಅನಿಸುವಂಥ ಟರ್ಮ್ ಇನ್ಶೂರೆನ್ಸ್ನ ತೊಗೊರಿ. 15% ಡಿಸ್ಕೌಂಟನ್ನು ಪಡಿಬೋದು. ಈಗ ಹೋರಿ, ಬಯೋಳಗೆ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ. ಎಲ್ಲರಿಗೂ ಒಳ್ಳೇದಾಗಲಿ. ಕಕ್ಕ, ಇನ್ನೇನು ಹೊಲ ಮಾರೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗ ನಿನಗೆ ಭಾಳ ಚಲೋ ಮಾಡ್ಯಾನ. ಇರೋ ತನಕ ಗಂಡ ಎಂತಿ ಕೂತೀನ್ರಿ. ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ನಮ್ಮ ಮಗ ನಮ್ಮನ್ನು ಬಿಟ್ಟು ಹೋದ್ರು, ನಮ್ಮನ್ನು ಅನಾಥರನ್ನಾಗಿ ಮಾಡಲಿಲ್ಲ.